ಒಂದು ಸೀನಲ್ಲಿ ಹೇಳ್ತಾರೆ ನಮ್ಮ ಚೀಫ್ ಗೆಸ್ಟ್ ಪುನೀತ್ ರಾಜ್ಕುಮಾರ್ ಸರ್ ಬರ್ತಾರೆ ಅಂತ. ನೆಕ್ಸ್ಟ್ ಸೀನಲ್ಲಿ ಅವ್ರ ಆಟೋ ಮೇಲೆ ಮತ್ತೆ ಹುಟ್ಟಿ ಬನ್ನಿ ಅಂತ ಇರುತ್ತೆ. ದಿಸ್ ಇಸ್ ಹೌ ಐ ಹ್ಯಾವ್ ಶೋನ್ ಟೈಮ್ ಲೈನ್ಸ್. ಕಾಲೇಜಲ್ಲಿ ಏನು ಕಲಿಸ್ತಾರೆ, ಬೇಡದರದೆಲ್ಲ ಓದಿಸ್ತಾರೆ, ಓದ್ತೀವಲ್ಲ ನಾವು, ಅದ್ರ ಬೆಲೆ ಓದಿದ್ಮೇಲೆ ಕೆಜಿಗೆ ₹8,000. ಯಾಕೆ ಸೆಲೆಬ್ರಿಟೀಸು ರೇರಿಟಿ ಈ ಸೆಲೆಬ್ರಿಟಿ ಅಂತಾರೆ? ಯಾಕೆ ರೇರಾಗಿ ಕಾಣಿಸ್ಕೊಂತಾರೆ ಅಂದರೆ ದಿನ ನಮ್ಗೆ ಮರ್ಯಾದೆ ಕೊಡಲ್ಲ, ಒಂದು ಪೈಸಾ ಮರ್ಯಾದೆ ಕೊಡಲ್ಲ. ಸರ್ ಓಣ ಬನ್ನಿ ಇದ್ದೆ ಇರೋ 12 ಸಲ ಫೋನ್ ಮಾಡಲಿ, ಹಂಗೆಲ್ಲ ಹೋಗ್ಬಾರ್ದು, ಮಾಡೋ ಕೆಲಸ ಇಲ್ಲ ಅನ್ಕೊಂತ. ಆಮೇಲೆ ನಾನೇ ಡೈರೆಕ್ಟ್ರು, ಮಾನಿಟರ್ ನನ್ನ ಕಡೆ ತಿರ್ಸ್ಕೊಂಡು ಆ್ಯಕ್ಟ್ ಮಾಡ್ತೀನಿ. ತಿಕ್ಲು ನನ್ನ ಮಗ ಅವ್ನು ಅನ್ಕೊಂಡಿದ್ರು. ವೆನ್ ಇಟ್ ವರ್ಕ್ಸ್ ಅಲ್ಲ, ನಂಗೆ ಗೊತ್ತ್ರಿ ಟ್ಯಾಲೆಂಟ್ ಅವನು ಅಂತಾರೆ. ವೆನ್ ಇಟ್ ಡಸಂಟ್ ವರ್ಕ್ ಮಗ. ಹುಡುಗರು ಒಂದು ಮಾತು ಕೇಳ್ತಾನೆ, ಕಂಪ್ಲೀಟ್ ದುಡ್ಡು ನಾನೇ ಹಾಕ್ತೀನಿ, ಲಾಸ್ ಆದರೆ ಮಾತ್ರ ನೀನು ಗ್ಯಾರಂಟಿ ಕೊಡ್ತೀಯ, ಒಂದು ಜಮೀನು ಪೇಪರ್ ತಂದುಬಿಡ್ತೀಯ ಅಂತ. ಒಂದು ಓಪನ್ ಚಾಲೆಂಜ್. ಡೈರೆಕ್ಟರ್ ಅಂದರೆ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ, ಆ್ಯಂಗರ್ ಇರುತ್ತೆ. ಸ್ವಲ್ಪ ಟೈಮ್ ಆಗ್ಬಿಟ್ಟಿದೆ, ನೀವು ಕಷ್ಟ ದಿನನೇ ಸಿಕ್ಕಿದ್ರೆ ಅಳಿಸ್ಬಿಡ್ತಾ ಇದ್ದೆ ನಾನು. ಸೊ ನಿಮ್ಗೆ ಏನಾದರೂ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ವಿಷನ್ ನೋಡಬೇಕು 10 years down the lane ಅಂದರೆ ವೇರ್ ಡು ಯು ಸೀ ಇಟ್? ನೀವು ಅದರಲ್ಲಿ ವಿಮೆನ್ ಕ್ಯಾನ್ ಆಲ್ಸೋ ಪ್ಲೇ ವ್ಯಾಂಪ್ ರೋಲ್ ಥರನೂ ತೋರಿಸಿದ್ದೀರಾ ಇನ್ ಯೋರ್ ಲೈಫ್ ಮೇ ಬಿ. ಇದು ಅಲ್ಲ, ನಮ್ಮ ಲೈಫ್ ಏನಿಲ್ಲ. ದೀಸ್ ಆರ್ ದ ಫ್ಯೂ ಸೀನ್ಸ್ ವಿ ಹ್ಯಾವ್ ಸೀನ್. ಓಕೆ, ಎಸ್ಪೆಷಲಿ ದ ಲಾಸ್ಟ್ ಕಾರ್ ಸೀನ್. Yes. What happens there, man? ಅದು really out of the syllabus for me. Yeah. Correct. ಅಲ್ಲಿ ನಾವು ಡಿಲೀಟೆಡ್ ಚಾಪ್ಟರ್ ಅಂತ ಹಾಕಿದ್ದೀವಿ. ಹೌದು. ಬಿಕಾಸ್ ಯಾಕಂದರೆ ಮಿಕ್ಕಿದ ಸೀನಲ್ಲೆಲ್ಲ ಸಿನಿಮ್ಯಾಟಿಕ್ ಲಿಬರ್ಟಿ ಇರುತ್ತೆ. ಇದು ಅದು ಹೆಂಗೆ ಆಯಿತು, ಅದು ಯಾವ ಥರ ರೋಡಲ್ಲಿ ಆಯಿತು, ಅದು ಹೆಂಗೆ ತೋರಿಸ್ಬೇಕು, ಯಾವ ಥರ ಕಾರ್ ಇತ್ತು, ಯಾವ ಪೊಸಿಷನಲ್ಲಿ ಇದ್ರು ಆ ಹುಡುಗ ಹುಡುಗಿ, ಇವ್ನು ಬಂದು ಅದೇ ಹಂಗೆ ಮಾಡಬೇಕಂತ ಮಾಡಿದ್ದು. ಸೊ ಅದು ನಾವು ಕೇಳಿದ ಸ್ಟೋರಿ, ನೋಡಿದ ಸ್ಟೋರಿ ಅದು. ಆಮೇಲೆ ಆ ಹುಡುಗಿಗೆ ಮದುವೆ ಆಗಿ ಹೋಗ್ತಾಳೆ, ಆಯಿತಾ. ಮದುವೆ ಆಗಿ ಹೋದ್ರೆ ಓಕೆ ಬಿಡು, ಅಲ್ಲಿ ಕಟ್ಟಂತಲ್ಲ. ಯಾಕೆ ಅದು ವಾಪಸ್ ರೆಸೊನೇಟ್ ಆಯಿತು ನಮ್ಮ ತಲೆಯಲ್ಲಿ ಈ ಸೀನ್ ಅಂದರೆ, ದೆನ್ ಈಗ ರೀಸೆಂಟಾಗಿ ಒಂದು MP ಒಂದು 2000 ವೀಡಿಯೋಸಲ್ಲಿ ಒಳಗಡೆ ಹೋದ್ರಲ್ಲ, ಆ ವಿಡಿಯೋ ಲಿಸ್ಟಲ್ಲೂ ಆ ಫೋಟೋ ಲಿಸ್ಟಲ್ಲೂ ಈ ಹುಡುಗಿ ಬರ್ತಾಳೆ. ಅವಾಗ ನಾವು ಡೂಡ್ ದಿಸ್ ಇಸ್ ಸೋ ಡಾರ್ಕ್. ಅವಾಗ ನಮ್ಗೆ ಜಾಸ್ತಿ ಟ್ರಿಗರ್ ಮಾಡುತ್ತೆ, ಅದು ಕಾಡುತ್ತೆ. ಹಂಗಂತ ನೀವು ವುಮೆನ್ನ ನೆಗೆಟಿವ್ ಪೋರ್ಟ್ರೇ ಮಾಡಬಾರ್ದು. ಅಲ್ಲಿ ನಿಮಗೆ ಎರಡೂ ಪರ್ಸ್ಪೆಕ್ಟಿವ್ ಇದೆ. ಸೊ ಯಾರೇ ಲಾಸ್ಟ್ ಸೀನ್ ನೋಡಿ ಏನೇ ಕಮೆಂಟ್ಸ್ ಮಾಡಿದ್ರು ದಯವಿಟ್ಟು 2 ಸಲ ನೋಡಿ. ಅದ್ರಲ್ಲಿ ಅಚ್ಯುತ್ ಸರ್ ಒಂದು ನರೇಷನ್ ಇದೆ, 2 ಡೈಲಾಗ್ ಇದೆ. ದಟ್ ಈಸ್ ಲೈಫ್. ದೇರ್ ಆರ್ 5 ಬ್ಯೂಟಿಫುಲ್ ಎಲಿಮೆಂಟ್ಸ್ ವಿಚ್ ಐ ಹ್ಯಾವ್ ಟ್ರೈ ಟು ಕನ್ವೆ ವಿಚ್ ಈಸ್ ರಿಕ್ವೈರ್ಡ್ ಇನ್ ರಿಲೇಷನ್ಶಿಪ್. ಒಂದು, ಆ ಶೂಟಲ್ಲಿ ಜಗಳ ಆಗುತ್ತಲ್ಲ ಫಸ್ಟ್ ಟೈಮ್ ಇವರಿಬ್ಬರಿಗೂ ಆಫ್ಟರ್ ರಿಟರ್ನ್ಸ್ ಫ್ರಮ್ US. ಅವಾಗ ಹೇಳ್ತಾನೆ, ಏನಾಗಿಲ್ಲ ಅಂತ ಹೇಳು, ಕಥೆನಾದರೂ ಕಟ್ಟಿ ಹೇಳು ಅಂತಾನೆ. ಆ ಥರ ವಿಷಯಗಳು ತುಂಬ ಹೇಳಿದ್ದೀನಿ. ಅದಾದಮೇಲೆ ಕಾಲೇಜಲ್ಲಿ ಏನು ಕಲಿಸ್ತಾರೆ, ಬೇಡದರದೆಲ್ಲ ಓದಿಸ್ತಾರೆ, ಓದ್ತೀವಲ್ಲ ನಾವು, ಅದ್ರ ಬೆಲೆ ಓದಿದ್ಮೇಲೆ ಕೆಜಿಗೆ ₹8,000 ಅಂತ. ಅದು ಸ್ಕ್ರ್ಯಾಪ್ಗೆ ಹಾಕಿದ್ರೆ ತೂಕಕ್ಕೆ, ಆ ಥರ. ಸೊ ಅದೇನಕ್ಕೆ ಅಂದರೆ ಲೈಫ್ ಬೇಕದು, ಸಿಲೆಬಸ್ಸಲ್ಲಿರೋದು ಮಾರ್ಕ್ಸಿಗೆ ಬೇಕು, ಜಾಬಿಗೆ ಬೇಕು, ಬಟ್ ಜೀವನಕ್ಕೆ ಏನು ಯೂಸ್ ಆಗೋಲ್ಲ. ಅದನ್ನೆಲ್ಲ ತುಂಬ ಡೆಪ್ತಲ್ಲಿ ಹೇಳಿದ್ದೀನಿ. ಇನ್ನೊಂದು ಅಚ್ಯುತ್ ಸರ್ ಹತ್ರ ಹೇಳ್ತೀನಿ, ಸಮಾಜದಲ್ಲಿ ಪ್ರಪಂಚದಲ್ಲಿ ಒಳ್ಳೆಯವ್ರು ಕೆಟ್ಟವ್ರು ಅಂತ ಯಾರಿರಲ್ಲ ಸರ್, ಎಲ್ಲ ಒಳ್ಳೆಯವ್ರಿಗೂ ಒಂದು ರೇಟ್ ಇರುತ್ತೆ, ಅದನ್ನು ಜಾಸ್ತಿ ಮಾಡ್ಕೊಬೇಕಷ್ಟೇ ಅಂತ. ಸೊ ಈಗ ನಾನು 5 ಲಕ್ಷಕ್ಕೆ ಒಳ್ಳೆಯವನು, ಮೋಸ ಮಾಡಲ್ಲ ಅವ್ರಿಗೆ. ಒಂದು 50 ಲಕ್ಷ ಕೊಡಿ, ಒಂದು ವಾರ ಕೊಟ್ಬಿಡ್ತೀನಿ ಮೇಡಮ್ ಅಂತೀನಿ. ಒಂದು 5 ಕೋಟಿ ಕೊಡಿ, ಗುರು ನನಗೂ ಎಷ್ಟು ಅನ್ಯಾಯ ಆಗಿದೆ ಜೀವನದಲ್ಲಿ, ಅವ್ರಿಗೇನು ಬಾಪ ಅವ್ರಿಗೆ ಬೇಜಾನ ಐತೆ, ಏನೋ ಒಂದು 5 ಕೋಟಿ ಕೊಟ್ಬಿಟ್ರೆ ಎಲ್ಲಿ ಕೊಟ್ರಿ ನಂಗೆ ನೋಡ್ದ, ಅದು ಎಸ್ಕೇಪು. ಯಾರೇ ಆಗಲಿ ಡಕ್ಕನ್ ನೋಡುತ್ತೆ ನಿಮಗೆ. ಸೊ ಇಟ್ಸ್ ಆಲ್ ಅಬೌಟ್ ಇನ್ಕ್ರೀಸಿಂಗ್ ಯುವರ್ ಪ್ರೈಸ್ ಅಷ್ಟೇ. ಎಲ್ಲರೂ ಒಂದು ಪಾಯಿಂಟಲ್ಲಿ ಕರಪ್ಟ್ ಆಗಿಬಿಡ್ತಾರೆ. ಈಗ ಎಷ್ಟೊಂದು ಜನ ಟೋಟ್ಲರ್ಸ್ ನೋಡಿದ್ದೀನಿ ನಾನು. ಅವ್ರು ಏನಂದರೆ ಅವಾಗಿಂದನೂ ಎಲ್ಲರಿಗೂ ಬೈದ್ಬಿಟ್ಟಿರ್ತಾರೆ, ಕುಡಿತೀರಾ ನಾಚಿಕೆ ಆಗಲ್ಲ ನಿಮ್ಗೆ, ಹಂಗೆ ಹೆಂಗೆ ಅಂತಲ್ಲ. ಅವ್ರ ಲೈಫಲ್ಲಿ ಅದು ಆಸೆ ಬಂದರೂ ಅವ್ರು ಎಲ್ಲಿ ನನ್ನ ಮರ್ಯಾದೆ ಹೋಗ್ಬಿಡುತ್ತಲ್ಲ ಇಷ್ಟೊಂದು ಬೈಕ್. ಸೊ ದೇ ಸ್ಟೇ ಟೋಟ್ಲರ್ಸ್. ಏನಕ್ಕೆ ಅಣ್ಣವರು ಗ್ರೇಟ್, ಅಣ್ಣವ್ರು ನೆನೆಸ್ಕೊಳ್ಬೇಕು, ಬುಕ್ ಇಲ್ಲೇ ಇಟ್ಟಿದ್ರು, ಅದಕ್ಕೆ ನಂಗೆ ಮತ್ತೆ ತಲೆಗೆ ಬರ್ತಾಯಿದೆ. ಅವಾಗ ಮೂವಿ ವಾಸ್ ದ ಓನ್ಲಿ ಮೀಡಿಯಮ್ ಆಫ್ ಲರ್ನಿಂಗ್. ಥಿಯೇಟ್ರಿಗೆ ಹೋಗ್ಬಿಟ್ಟು ಅಣ್ಣವ್ರು ಹಿಂಗೆ ಅಂದರು ಅಂತ. ಈ ಥರ ಒಂದು ಟೈಮಲ್ಲಿ ಫುಲ್ ಪರ್ಸನಾಲಿಟಿನೇ ಚೇಂಜ್ ಆಗ್ಬಿಡ್ತು ಒಂದು ಮೂವಿ ನೋಡ್ಬಿಟ್ಟು. ನಿಮಗೆ ಇವನ್ ಬಟ್ಟೆ ಹಾಕೊಳ್ಳೋ ಹ್ಯಾಬಿಟ್ಸು ನೋಡಿ, ನೀವು ಎಲ್ಲೋ ನಿಮಗೆ ಸೌತ್ ಇಂಡಿಯಲ್ಲಿ ಇನ್ಯಾರೋ ಹೀರೋ ಫುಲ್ ಫ್ಲ್ಯಾಶಿ ಆಗ್ತಾರೆ, ಅದೆಲ್ಲ ಟ್ರೆಂಡ್ ಹಂಗೆ ಆಗ್ಬಿಡುತ್ತೆ. ನಮ್ಮಲ್ಲಿ ಅಣ್ಣವ್ರು ಸಿಂಪ್ಲಿಸಿಟಿ ಹೇಳಿದ್ರೆ ಅದು ಟ್ರೆಂಡ್ ಹಂಗೆ ಆಗ್ಬಿಡುತ್ತೆ. ಸೊ ಅವರು ಅವಾಗ ಮಾಡಿದ್ದು ಕುಡಿತ ಬೇಡ, ಏನೋ ದುಡಿಬೇಕು, ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಕು, ಅದೆಲ್ಲ ನಮ್ಮ ತಂದೆಯವರು ಫಾಲೋ ಮಾಡಿ ಇವತ್ತು ನಮ್ಮ ಹತ್ರ ಆಸ್ತಿ ಉಳಿದಿರೋದು. ಇಲ್ಲ ಅವರು ಸ್ಟೈಲು ಗೀಲು ಇದು ಮಜಾ ಮಾಡೋ ಒಂದೆರಡು ಇದೆಲ್ಲ ಸಾಂಗಿಂಗ್ ಎಲ್ಲ ಮಾಡಿಕ್ಕರೆ ಇವರು ಒಂದ್ಸಲಿ ಲೈಫ್ ನೋಡೋಣ ಅಂದ್ಬಿಟ್ಟು ಅವಾಗೆ ಥೈಲ್ಯಾಂಡ್ ಎದ್ಬಿಟ್ಟಿದ್ರೆ ನಮ್ಮ. ಇವತ್ತು ನಾವು ಬಾಡಿಗೆ ಮನೆ ಫಿಲಮ್ ಎಲ್ಲಿ ತೆಗಿಯೋದು, ಆರಾಮಾಗೆಲ್ಲ ಇರೋಣ ಅಂತ ಈ ಥರ ಲೈಫ್ ಬಂದ್ಬಿಡೋದು. ಸೊ ಇಂಡೈರೆಕ್ಟ್ ಇದಿರುತ್ತಲ್ಲ, ತುಂಬ ಇದೆ ಅಣ್ಣವ್ರು. ಹಾಗೆ ನೋಡ್ಕೊಂಡ್ರೆ ಮಲಯಾಳಂ ಮೂವಿಗೆ ಇದು Why so much hatred? ಹೇಟೆಡ್ ಅಲ್ಲ, ಅವ್ರಿಗೆಲ್ಲ ಮಲಯಾಳಂ ಮೂವೀಸ್ ಇಷ್ಟ. ಹೌದು. ನನಗೆ ಇದೇನಾಗುತ್ತೆ ಗೊತ್ತಾ, ಫಸ್ಟ್ ಆಫ್ ಆಲು
ತುಂಬ ಜನ ಹೀರೋಗಳು ಹೇಳ್ತಾರೆ ಅಭಿಮಾನ ಬೆಳೆಸ್ಕೊಬೇಕು, ಅದೆಲ್ಲ ಓಕೆ. ಮೊನ್ನೆ ಯಾರಿಗೋ ಕೇಳಿದೆ ರೀಸೆಂಟಾಗಿ, ಈ ಕಂಟೆಂಟ್ ಚೆನ್ನಾಗಿ ಕಂಟೆಂಟ್ ಇಲ್ಲದೆ ಕಂಟೆಂಟ್ ಮಾಡೋಣ ಫೈನ್. ಪ್ರಾಬ್ಲಮ್ಮು ಮಲಯಾಳಂ ಫಿಲಮ್ ಕಂಟೆಂಟ್ ಇದೆ ಅಂತ ಅಷ್ಟೆಲ್ಲ ನೀವು ನೋಡ್ತಾ ಇರೋದಲ್ಲ. ಇದು ತುಂಬ ಡೀಪ್ ಆಗುತ್ತೆ. ಮೋಸ್ಟ್ ಆಫ್ ದಮ್ ವಿಲ್ ಹೇಟ್ ಮೀ ಫಾರ್ ದಿಸ್, ಐ ಡೋಂಟ್ ಕೇರ್, ಬಟ್ ದರ್ ಇಸ್ ದ ಟ್ರೂತ್. ಯಾಕಂದರೆ ಐ ಹ್ಯಾವ್ ಟ್ರೈ ಟು ಡಿಗ್ ಇನ್. ನನ್ನ ಆನ್ಸರ್ ಅಲ್ಲ, ನಾನು ಎಲ್ಲ ದೊಡ್ಡವ್ರನ್ನ ಕೇಳಿದ್ದೀನಿ. ಯಾಕೆ ಸರ್ ಇದೇ ನನಗೆ ನಾನು ಫೀಲ್ ಆಗ್ತಿಲ್ಲ. ವೆನ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಕಂಪ್ಲೀಟ್ಲಿ ಯು ಟೆನ್ ಟು ಲೈಕ್ ಇಟ್. ಪ್ರೂವ್ ಮೀ ಅಂದರೆ ಅದೇ ಮಲಯಾಳಂ ಸಿನಿಮಾ ಕನ್ನಡದಲ್ಲಿ ಪಕ್ಕದ ಸ್ಕ್ರೀನಲ್ಲಿ ಆಗ್ತಂತಾನೆ ನೋಡಿ, ಇಷ್ಟಪಡಿ. ಕಂಟೆಂಟ್ ಸೇಮಾ, ಅದು ಒಳ್ಳೆ ಡೈಲಾಗ್ ರೈಟರ್ ತೊಗೊಂಡಿರ್ತಾರೆ ಅವ್ರೇನೆ. ಆಮೇಲೆ ಲೋ ಬಜೆಟ್ ಗುರು, ಒಂದು ಮನೆ ತೋರಿಸಿದ ತಕ್ಷಣ ಲೋ ಬಜೆಟ್ ಅಲ್ಲ, ಆ ಲೈಟು. ಇಫ್ ಯು ವಾಂಟ್ ಟು ಮೇಕ್ ಸಮ್ವನ್ ಲುಕ್ ಪುವರ್, ಜಾಸ್ತಿ ಮೇಕಪ್ ಬೇಕು. ಚೆನ್ನಾಗಿ ಮಾಡೋಕೆ ನೀವು 2 ನಿಮಿಷ ಟಚ್ ಅಪ್ ಮಾಡಿಬಿಟ್ಟಿದ್ದಾರೆ. ನಿಮ್ನ ಅಗ್ಲಿ ಮಾಡಿ ಅಥವಾ ಏನಾದರೂ 5 ದಿನ ಊಟ ಬಿಟ್ಟಿದ್ದೀರಾ ಮಾಡಿ ಅಂದರೆ ಎಷ್ಟು ಅವನು 6 ಅವರ್ ಮೇಕಪ್ ಹೋಗ್ತು ಅಂತಾನೆ. ಅದನ್ನ ಕೆಲಸ ಮಾಡಿರೋರು ಗೊತ್ತು, ಏನಿಲ್ಲ ಮೇಕಪ್ ಹಾಕಿಲ್ಲ ಅವರು ಅಂದ್ಬಿಡ್ತಾರೆ ಸಿಂಪಲ್ಲಾಗಿ. ಅದನ್ನ ಡಲ್ ಮಾಡೋಕೆ ಅವ್ನು ಎಷ್ಟು ಓದಾಡಿರ್ತಾನೆ, ಒಂದು ಕೂದಲು ಡ್ರೈ ಮಾಡಬೇಕು, ಒಂದು ಇದು ಮಾಡಬೇಕೆಲ್ಲ. ಸೊ ಅದು ಟೆಕ್ನಿಕಲಿ ಇವ್ರಿಗೆ ಐಡಿಯಾನೂ ಇಲ್ಲ. ಒಂದು 20 ಲಕ್ಷದಲ್ಲಿ ಪಿಚ್ ತಗೋರು, 1 ಕೋಟಿ ಸೌಂಡ್ ಮಿಕ್ಸಿಂಗ್ ಖರ್ಚು ಮಾಡಿರ್ತಾರೆ ಅವರು, ಆ ಥರ ಒಂದು ಹಾರರ್ ಫೀಲ್ ಬರಬೇಕಂದ್ರೆ. ಓಕೆ, ಆಮೇಲೆ ಇಲ್ಲಿ ಬಂದ್ರೆ ಇಲ್ಲಿರೋರು ನಾವು ರಿಲೀಸ್ ಮಾಡೋಕ್ಕೆ ಇಷ್ಟು ಖರ್ಚಾಗುತ್ತೆ ಅಂತ, ಅವ್ರು ಇಲ್ಲಿ ಬಾರ್ಡರ್ ಕ್ರಾಸ್ ಮಾಡಿ ಬಂದು ಇಲ್ಲಿ ರಿಲೀಸ್ ಮಾಡಬೇಕಂದ್ರೆ ಅವ್ರು ಎಷ್ಟೆಲ್ಲ ಕ್ರಾಸ್ ಪ್ರಮೋಷನ್ಸ್ ಮಾಡಬೇಕಂದ್ರೆ ಎಷ್ಟು ಕೊಡ್ತಿರ್ತಾರೆ, ಇನ್ಫ್ಲುಯೆನ್ಸರ್ಗಳಿಗೆ ಎಷ್ಟು ಕೊಟ್ಟಿರ್ತಾರೆ. ನಮ್ಮವ್ರಿಗೆ ಕಡಿಮೆ ತೊಗೊತಾರೆ, ದಟ್ ಐ ನೋ. ನಾನು ಆರ್ಟಿಸ್ಟ್ಗಳ ಹತ್ರನೂ ಕೇಳಿದ್ದೀನಿ. ಈಗ ನಮಗೆ ಪರ್ ಡೇ 2 ಲ್ಯಾಕ್ಸ್ ತೊಗೊಂಡ್ರೆ ಅವ್ರಿಗೆ ಪರ್ ಡೇ 5 ಲ್ಯಾಕ್ಸ್ ತೊಗೊಂತಿರ್ತಾರೆ ಕನ್ನಡದವ್ರು ಅಂತ. ಹೊಸಬ್ರು ಅಂದರೆ ಇನ್ನೊಂದು 50,000 ಬಿಡ್ತಾರೆ. ಅದು ಬಿಟ್ಟ ನಾವು ಕೊಡು, ಅದನ್ನು ಕೈ ಎತ್ತಬೇಡ ಅಂತಾರೆ. ಸೊ ಆನೆಸ್ಟಾಗಿ ಅದಕ್ಕೆ ಫಸ್ಟೇ ಕೊಟ್ಬಿಡ್ರಪ್ಪ ಅಂತ ಹೇಳಿ. ಬೇಡ, ಇವಾಗೆಲ್ಲ ಮಲಯಾಳಂ ಫಿಲಮು ನೀವು ಮಂಗಳೂರು ಆಕ್ಸೆಂಟಲ್ಲಿ ಮಾಡ್ಬೋದು, ಸೇಮ್ ಇರುತ್ತೆ. ಅದೇ ಮಂಗಳೂರು ಕನ್ನಡ ಬರೆದು ಅದೇ ಬ್ಯೂಟಿಫುಲ್ಲಾಗಿ ಮಾಡಿ ಅದೇ ಬ್ಯೂಟಿಫುಲ್ಲಾಗಿ ರಿಲೀಸ್ ಮಾಡೋಣ. ಮತ್ತು 10 ಕೋಟಿ 100 ಕೋಟಿ ನೋಡೋಣ. ಇಲ್ಲಿ ಮಲಯಾಳಮಲ್ಲಿ 100 ಕೋಟಿ ಆಗುತ್ತೆ ಅಂದರೆ ಇಲ್ಲಿ 10 ಕೋಟಿ ನೋಡೋಣ. ಅದೇ ಫಿಲಮ್ಗೆ ಆಗಲ್ಲ. ನಿಮಗೆ ತುಂಬ ಅದೇ ಹೇಳ್ತಾರಲ್ಲ, ಯಾಕೆ ಸೆಲೆಬ್ರಿಟೀಸು ರೇರಿಟಿ ಈ ಸೆಲೆಬ್ರಿಟಿ ಅಂತಾರೆ. ಯಾಕೆ ರೇರಾಗಿ ಕಾಣಿಸ್ಕೊತಾರೆ ಅಂದರೆ ದಿನ ನಮಗೆ ಮರ್ಯಾದೆ ಕೊಡಲ್ಲ, 1 ಪೈಸೆ ಮರ್ಯಾದೆ ಕೊಡಲ್ಲ ನನಗೆ. ಆಯ್ತಾ, ನಾನು ನೋಡಿದ್ದೀನಿ ಸ್ಟಾರ್ಸ್ನ. ಸರ್ ಹೋಗೋಣ ಬನ್ನಿ, ಇಲ್ಲೇ ಹೀರೋ 12 ಸಲ ಫೋನ್ ಮಾಡಲಿ, ಹಂಗೆಲ್ಲ ಹೋಗ್ಬಾರ್ದು, ಮಾಡೋ ಕೆಲಸ ಇಲ್ಲ ಅನ್ಕೊಂತ. 100-150 ಆಗುತ್ತೆ, 5 ಬರುತ್ತೆ ಬಾರ್ಡರ್ ದಾಟಿ. ಯು ಕೆನ್ ನಾಟ್ ಟೆಲ್ ಎಲ್ಲ 100 ಚೆನ್ನಾಗಿರುತ್ತೆ ಅಂತ. ಅಫ್ಕೋರ್ಸ್ ಅವ್ರಿಗೆ ಮಾರ್ಕೆಟ್ ಇದೆ, ಪೊಟೆನ್ಷಿಯಲ್ ಇದೆ, ಹೊಸಬ್ರು ಅಕ್ಸೆಪ್ಟೆನ್ಸ್ ಇದೆ. ನಮ್ಮಲ್ಲಿ ಯಾಕೆ ವಿರಾಟ್ ಕೊಹ್ಲಿ ಕಳಿಸಿ ಅವ್ರದ್ದು ಅದು ಕೇರಳ ಟೀಮ್ ಇಲ್ಲಲ್ಲ IPL. ಅದೃಷ್ಟ ನೋಡ್ರ, ಅದೇ ಆನ್ಸರ್. ಕೇರಳ ಟೀಮ್ ಇಲ್ಲ, ಅದಕ್ಕೆ ಇಂಡಸ್ಟ್ರಿ ಬೆಳೀತಾ ಇದೆ. ಸೊ ಮೂವಿ ಡೈಲಾಗ್ಸ್ ಎಲ್ಲ ನೀವೇ ಬರ್ದಿರೋದು. ಸೊ ನಿಮಗೆ ಅಚ್ಚುಮೆಚ್ಚಿನ ಒಂದು 5 ಡೈಲಾಗ್ ಹೇಳಬೇಕು ಅಂದರೆ ಆ ಮೂವಿಲಿ ಯಾರನ್ನೇ ನೀವು ತುಂಬ ಹೊತ್ತು ಇಫ್ ಯು ಗೆಟ್ ಟು ಗೆಟ್ ಟು ನೋ ದೆಮ್, ನಿಮ್ಗೆ ಅವ್ರ ಲುಕ್ಸು ಇನ್ನೂ ಬೆಟರ್ ಕಾಣಿಸ್ತಾ ಹೋಗ್ತಾರೆ ನಿಮಗೆ. ಅದೇ ಸೈಕಾಲಜಿ. ನೋಡಿದ ತಕ್ಷಣ ಏನು ಅದು ಹುಡುಗಿರಲ್ಲಿ ಓಕೆ, ಅದು ಏಜ್ ಅಟ್ರಾಕ್ಷನ್, ಸೆಕ್ಸುವಲ್ ಅಟ್ರಾಕ್ಷನ್ ಹೇಳ್ತಲ್ಲ ನಾನು. ಆ್ಯಸ್ ಎ ಪರ್ಸನ್ ಯು ಹ್ಯಾವ್ ಟು ಲೈಕ್ ಅ ಪರ್ಸನ್ ಅಂದರೆ ಸ್ವಲ್ಪ ಟೈಮ್ ಕೊಟ್ಟು ನೀವು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾರೆ. ಅದೇ ನಿಮಗೆ ಹೀರೋಗಳು. ನೀವು ಎಲ್ಲ ಹೀರೋಗಳ್ದು ಫಸ್ಟ್ ಮೂವಿ ತೊಗೊಳ್ಳಿ. ಹೌದು, ನನಗೆ ಯಾರು ಆ್ಯಕ್ಟಿಂಗ್ ಕಂಪೇರ್ ಮಾಡ್ತಾರೆ ಅಂದರೆ ಯು ಟೇಕ್ ಬಾಸ್, ನೀವು ಅದು ಫಸ್ಟ್ ಫಿಲಮ್ಗಳು ತೊಗೊಳ್ಳಿ, ಯಾವ್ದಾವ್ದು ಮಾಡಿದ್ರು. ಅಂದರೆ ಇವಾಗ ನಮಗೆ ಗೊತ್ತಿಲ್ಲ, ಸ್ಕ್ರೀನ್ ಮೆಚುರಿಟಿ ಇಲ್ಲ, ನಾವು ಸ್ಕ್ರೀನಲ್ಲಿ ನೋಡ್ಕೊಂಡಿಲ್ಲ ಯಾವತ್ತು. ಆಮೇಲೆ ನಾನೇ ಡೈರೆಕ್ಟ್ರು, ಮಾನಿಟರ್ ನನ್ನ ಕಡೆ ತಿರ್ಸ್ಕೊಂಡು ಆ್ಯಕ್ಟ್ ಮಾಡ್ತಿದ್ದೆ. ತಿಕ್ಲೆ ನನ್ನ ಮಗ ಅನ್ಕೊಂಡಿದ್ರು. ಆಯಿತಾ, ನೀನೇನು ರೀಲ್ಸ್ ಮಾಡ್ತಿದ್ದೆ ಅವರು. ಯಾಕಂದರೆ ನಮ್ಮ ಸಿನಿಮಾನೂ ನೋಡೋದವನಿಗೆ ಫಸ್ಟ್ 30 ಮಿನಿಟ್ಸ್ ಡೈಜೆಸ್ಟ್ ಮಾಡ್ಕೊಂಬಿಟ್ರೆ ನನ್ನ ಫುಲ್ ಫಿಲಮ್ ಕುಡಿಸ್ತೀನಿ, ಚಪ್ಪಾಳೆ ಹೊಡಿತಾನೆ ಆ್ಯಕ್ಟಿಂಗಿಗೆ. ದಟ್ಸ್ ವಾಟ್ ಎವ್ರಿಬಡಿ ಹ್ಯಾಸ್ ಡನ್. ನೋಬಡಿ ಹ್ಯಾಸ್ ಸೆಡ್ ಪ್ರದೀಪ್ ದೊಡೆ ಆ್ಯಕ್ಟಿಂಗ್ ಇಸ್ ಬ್ಯಾಡ್ ಇನ್ ಸೆಕೆಂಡ್ ಹಾಫ್ ಅಂತ. ಎನಿ ಕ್ರಿಟಿಕ್ ನಾನು ವರ್ಷ ಕೇಳಿದ್ದೀನಿ, ಬೇರೆ ಕಡೆಯಿಂದೆಲ್ಲ ಕೇಳಿಸಿದ್ದೀನಿ. ನೋಡು ನೀನು ಬೈತಾರಂತೆ, ಇಲ್ಲ ಸುಮ್ಮನೆ ಗುರು ಚೆನ್ನಾಗಿ ಮಾಡೋನೆ ಅಂತ. ಪೀಪಲ್ ಹು ಡೋಂಟ್ ನೋ ಮೀ. ಆಯಿತಾ, ಎಸ್ಪೆಷಲಿ ಆ ಕ್ರೈಯಿಂಗ್ ಸೀನ್ ಇದೆಯಲ್ಲ, ಅದೆಲ್ಲ ತುಂಬ ಡೆಡಿಕೇಟೆಡ್ ಆಗಿ ಮಾಡಿದ್ದೀನಿ. ಅದು ಡೀಟೇಲ್ ಇದೆ. ಮತ್ತು ಅದರಲ್ಲೂ ಅಷ್ಟೇ ಡಬ್ಬಿಂಗ್ ಮಾಡಬೇಕು. ಅವತ್ತು ಬೇರೆ ಡಬ್ಬಿಂಗ್ ನಡೀತಾ ಇತ್ತು, ಪರ್ಮಿಷನ್ ತೊಗೊಂಡವ್ರ ಹತ್ರ ಅರ್ಧ ಗಂಟೆ ಆ ಸೀನ್ ಡಬ್ಬಿಂಗ್ ಮಾಡ್ತೀನಿ. ಕೋಲ್ಡ್ ಇದ್ದಾಗ ನಿಮ್ಮ ವಾಯ್ಸ್ ಬೇಸು ಮತ್ತು ಅಳ್ಬೇಕಾರೆ ಅಂತ ಈಸಿ. ಇಲ್ಲಾಂದರೆ ಅಲ್ಲಿ ನಾವು ಪುಕ್ಕ ಎಲ್ಲ ಇಟ್ಕೊಂಡು ನಕ್ಷೆ ಎಲ್ಲ ಮಾಡ್ಕೊಂಡು ಆ ಥರ ಎಲ್ಲ ನನ್ನ ನೋಡಿ ನಗ್ತಾರೆ. ಇವನು ಯಾರಪ್ಪ ಇಂಡಸ್ಟ್ರಿಯಲ್ಲಿ ಬಂದಿರೋ, ಏನೇನೋ ಮಾಡ್ತಿಲ್ಲ ಗುರು ಕೋಲ್ಡ್ ಇದ್ದಾಗ ಯಾವನೋ ಡಬ್ಬಿಂಗ್ ಸ್ಟುಡಿಯೋ ಖಾಲಿ ಇಕ್ಕಲ್ಲ, ನೀನು ಬರ್ತೀಯ ಇದೊಂದು ಸೀನ್ ಮಾಡಿ ಇವಾಗಲೇ ಮಾಡ್ಬೇಕು ನಾನಂತ. ವೆನ್ ಇಟ್ ವರ್ಕ್ಸ್ ಅಲ್ಲ, ನಂಗೆ ಗೊತ್ತ್ರಿ ಟ್ಯಾಲೆಂಟ್ ಅವನು ಅಂತಾರೆ. ವೆನ್ ಇಟ್ ಡಸಂಟ್ ವರ್ಕ್, ತಿಕ್ಲ ನನ್ನ ಮಗ ಸುಮ್ಮನೆ ಓಡಾಡ್ಕೊಂಡು ಅಷ್ಟೇ. ಅದರಲ್ಲಿ ಒಂದೊಂದೇ ಸಿನಿಮಾಗಳು 100 ಸಿನಿಮಾ ಹಾಳು ಮಾಡಿರೋ ದುಡ್ಡು ಒಂದೊಂದೇ ಸಿನಿಮಾಗಳು ಮಾಡಿರೋದಿದೆ. ಬೇಡ ಹೆಸರುಗಳೆಲ್ಲ ಬೇಡ. ಬಟ್ ನಮ್ದು ಆಲ್ಮೋಸ್ಟ್ ಪ್ರಾಫಿಟ್ ಸ್ಟೇಜಿಗೆ ಬಂದಿದೆ, ಜೊತೆಗೆ ಒಂದು ಬಿಸ್ನೆಸ್ ಸೈಕಲ್ ಕಂಪ್ಲೀಟ್ ಆಗಿದೆ, ವಿಚ್ ಇಸ್ ವಾಟ್ ಮೇಕ್ಸ್ ಮಿ ಹ್ಯಾಪಿ. ಓಕೆ, ನಾನು ತಿಕ್ಲ ಅಲ್ಲ ಇವನು. ಲಾಜಿಕ್ ಇದೆ. ನನ್ನ ಯಾರೂ ಒಂದು ಗುಡ್ ಥಿಂಗ್ ಅಂದರೆ ಇವ್ನು ಲಕ್ ಅಂತ ಯಾರು ಹೇಳಲ್ಲ. ನನಗೆ ಕಷ್ಟಪಟ್ಟಿದ್ದಾನೆ, ಓಡಾಡಿದ ನೋಡು, ಬಿಟ್ಟಿಲ್ಲ ನೋಡು ಅಂತ ಹೇಳ್ತಾರೆ. ಕೆಲವು ಸಲ ಸುಮ್ಮನೆ ಲಕ್ ಅಂದ್ಬಿಡ್ತಾರೆ. ನಂಗೆ ಅದು ಐ ವಿಲ್ ನಾಟ್ ಟೇಕ್ ದಟ್. ನಾನು ಗುರು ಕಷ್ಟಪಟ್ಟಿದ್ದೀನಿ, ಲಕ್ ಯಾರು ಸುಮ್ಮನೆ ಯಾರಿಗೂ ಕೊಡಲ್ಲ. ಹುಡುಗರು ಒಂದು ಮಾತು ಕೇಳ್ತಾನೆ, ಕಂಪ್ಲೀಟ್ ದುಡ್ಡು ನಾನೇ ಹಾಕ್ತೀನಿ,
ಲಾಸ್ ಆದರೆ ಮಾತ್ರ ನೀನು ಗ್ಯಾರಂಟಿ ಕೊಡ್ತೀಯ, ಒಂದು ಜಮೀನು ಪೇಪರ್ ತಂದುಬಿಡ್ತೀಯ ಅಂತಾನೆ. ಏ 100% ಬರುತ್ತೆ 100 ಕೋಟಿ ಅಂತ ನೀನೇ ತಗೋ ಅಂತ. ನಾನು ಕೊಟ್ಟಿರೋದು ನನಗೆ ಕೊಟ್ಬಿಡಪ್ಪ, 100 ಕೋಟಿ ನೀನೇ ಇಟ್ಕೋ, ನನಗೆ ಬೇಡ ನಂಗೆ ಒಂದು ಟೀ ಕೊಡಿಸು, ಆ ಜಮೀನು ಪೇಪರ್ ಒಂದು ತಂದ್ಬಿಡು ಅಂದರೆ ಕಾನ್ಫಿಡೆನ್ಸ್ ಎಲ್ಲೋಯ್ತು ಒಂದು. ಸರ್ ನಾನು ಪ್ರೊಡ್ಯೂಸರ್ ಅಲ್ಲ, ದಟ್ ಈಸ್ ಯುವರ್ ಜಾಬ್, ಹಂಗೆಲ್ಲ ತಿರುಗಿಸ್ಬೇಡ. ಕಾನ್ಫಿಡೆನ್ಸು ಬಾಯಲ್ಲಿ ವರ್ಬಲ್ಲು ಇಮ್ಯಾಜಿನೇಷನ್ ಎಲ್ಲ ಬೇರೆ, ದುಡ್ಡು ಬೇರೆ. ದುಡ್ಡು ಜಸ್ಟಿಫೈ ಮಾಡ್ರಿ. ಆ ನಿನಗಾಗಿ ಕಾದ ಸಾಂಗು ಇಷ್ಟ ಆಯ್ತಾ? ಆ ಲಿರಿಕ್ಸು, ಫೀಲು, ವಿ ಪಿ ಸರು ಮತ್ತು ಇನ್ನೊಬ್ಬರು ಯಂಗ್ ಸಿಂಗರ್ ಅದಕ್ಕೆ. ಓಕೆ, ವಿ ಪಿ ಸರ್ನ ಸ್ಟಾರ್ಟಿಂಗ್ ಹಾಕಿದ್ದೀವಿ, ಮತ್ತು ಮಧ್ಯ ಅವ್ರಿಗೆ ಎಲ್ಲಿ ಡೆಪ್ ಬೇಕೋ ವಿಜಯ್ ಪ್ರಕಾಶ್ ಸರ್ ಯೂಸ್ ಮಾಡಿದ್ದೀವಿ. ಇನ್ನೊಬ್ಬ ಹುಡುಗ ಆಡಿರೋದು ನಿನಗಾಗಿ ಕಾದಲ್ಲ ಏನು. ಆ ಸಾಂಗ್ ರಿಲೀಸ್ ಮಾಡಿದಾಗ ಬರೀ ಫಸ್ಟ್ ಬಿಟ್ಟು ಯು ವಿಲ್ ನಾಟ್ ಬಿಲೀವ್, ಕೈ ಕಟ್ ಮಾಡ್ಕೊಂಡು ನಂಗೆ ಫೋಟೋಸ್ ಕಳಿಸಿ. ಸೀರಿಯಸ್ಲಿ ಫುಲ್ ರಕ್ತ. ನನಗದು ಫೇಕ್ ಅನಿಸ್ತು, ಯಾಕಂದರೆ ಹಿಂದೆ ಒಂದು ಆಲ್ರೆಡಿ ಮಾರ್ಕ್ ಇದೆ, ಅದ್ರ ಮೇಲೆ ಏನು ಬ್ಲಡ್ ಹಾಕಿ ಕಳ್ಸೋಣ. ನಾವು ಹಳೆ ಕುಯ್ಕೊಂಡಿರೋದೇವೋ ಮೀಟ್ ಮಾಡಿದೆವು, ನಾವು ಬಿಟ್ಟಿಲ್ಲ. 2ನೇ ಸಲ ಕುಯ್ಕೊಂಡಿರೋದೇನೋ, ನಾನು ಇನ್ನೂ 3 ಸಾಂಗ್ ಬಿಡ್ತೀನಿ ಈ ಥರ ಕುಯ್ಕೊಳ್ತಾನೆ ಇರೋ ಕೈಯೆಲ್ಲ ಅಂದರೆ. ಇವತ್ತು ಯೂತ್ಸು ನೀಟಾಗಿ ಹೆಡ್ಫೋನ್ ಹಾಕ್ಕೊಂಡು ದರ್ ಇಸ್ ಒನ್ ಸೈಕಾಲಜಿ. ಹೇಳೋರು ಆ ಕಾಲದಲ್ಲಿ ಸಾಂಗ್ಸ್ ಚೆನ್ನಾಗಿರುತ್ತೆ, ಹೊಸಬ್ರಿಗೆ ಸಾಂಗ್ಸ್ ಮಾಡಿದ್ರು ನಿನ್ನ ತಲೆಯಲ್ಲಿ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಯಾವುದೇ ಸಾಂಗು ಸ್ಟಾರ್ ಹಾಕಿದ ತಕ್ಷಣ ನಿನ್ನ ಇಮ್ಯಾಜಿನೇಷನ್ ಬೇರೆ ಥರ ಹೋಗುತ್ತೆ, ನಿಂಗೆ ಇಷ್ಟ ಆಗುತ್ತೆ. ನಾನು ಇದೇ ಸಾಂಗು ಒಂದು ಓಪನ್ ಚಾಲೆಂಜ್ ಅಂದ್ಕೊಳ್ಬಾರ್ದು, ಒಂದು ಹಂಬಲ್ ರಿಕ್ವೆಸ್ಟು. ಓಕೆ, ಒಂದು ಹಂಬಲ್ ರಿಕ್ವೆಸ್ಟು ಆಡಿಯನ್ಸ್ಗೆ. ನಿನಗಾಗಿ ಕಾದ ಅಂತ ಒಂದು ಸಾಂಗ್ ಇದೆ ಔಟ್ ಆಫ್ ಸಿಲೆಬಸ್. ಇಯರ್ಫೋನ್ಸ್ ಹಾಕ್ಕೊಳ್ಳಿ, ಟಾಕ್ಸಿಕ್ದು ಸಾಂಗ್ ಅಂದ್ಕೊಳ್ಳಿ, ಯಶ್ ಸರ್ದು ಟಾಕ್ಸಿಕ್ದು. ಆ ಹುಡುಗಿ ನಿಂಗೆ ಎತ್ಕೊಂಡು ಒಂದು ಪೋಸ್ಟ್ ಬಿಟ್ಟಿದ್ದಾರಲ್ಲ, ಅದೇ ಅಂದ್ಕೊಂಡು ಆ ಸಿನಲ್ಲಿ ಬರೋ ಸಾಂಗ್ ಅಂದ್ಕೊಂಡು ಕೇಳಿಬಿಡಿ. ಫುಲ್ಲು ಹೆಡ್ಫೋನ್ ಹಾಕ್ಕೊಂಡು ಕೇಳಿ. ಆ ಸಾಂಗ್ ಅಡಿಕ್ಟ್ ಆಗಿಲ್ಲ ಕೇಳಿ. ಐ ಡನ್ ದಿಸ್ ಎಕ್ಸ್ಪೆರಿಮೆಂಟ್ ವಿತ್ 10-20 ಪೀಪಲ್. ಆಲ್ ದ 20 ಪೀಪಲ್ ಆರ್ ಅಡಿಕ್ಟ್. ನಮ್ಮ ಮೂವಿ ಕ್ಲಾಪ್ ಮಾಡಿರೋದೇ ಪ್ರೇಮ್ ಸರ್. ಹಾಂ, ಪ್ರೇಮ್ ಸರ್ ವೆರಿ ವೆಲ್ ವಿಷರ್, ವೆರಿ ಗುಡ್ ಬ್ರದರ್ಲಿ. ಒಂದು ಇದು ಸಪೋರ್ಟ್ ಮಾಡ್ತಾರಲ್ಲ, ನಾವು ಎಷ್ಟು ಜನ ಹತ್ರ ಹೋಗತ್ತೆ. ಆಮೇಲೆ ಹೊಸಬ್ರನ್ನ ಹಾಕೊಳಕ್ಕೆ ಭಯ ನಮಗೆ, ಮಧ್ಯ ಕೈ ಎತ್ತೋದು, ಡಿಮ್ಯಾಂಡ್ಗಳು ಸ್ಟಾರ್ಟ್ ಮಾಡೋದು. ವರ್ಸ್ಟ್ ಥಿಂಗ್ ಇನ್ ಸಿನಿಮಾ. ಡೈರೆಕ್ಟರ್ ಆಗ್ಬಿಟ್ರೆ ಎಷ್ಟು ಕಾಲಿಗೆ ಬೀಳಬೇಕೋ ಗೊತ್ತಿಲ್ಲ. ಅವ್ನ ಕಾಲಿಗೆ ಯಾರ್ಯಾರು ಬೀಳ್ತಾರ, ನನ್ನ ಮಕ್ಳ ಕಾಲಿಗೆಲ್ಲ ಬಿದ್ದಿರ್ತಾರೆ ಒಂದು ಫಿಲಮ್ ಮುಗ್ಸೋಕೆ ಮುಂಚೆ. ನನ್ನ ಕಾಲಿಗೆ ಬಿದ್ದವ್ರಿಗೆ 150 ಜನ ನಾನು ಕೆಲಸ ಮಾಡ್ಕೊಡಂತ ವಾಪಸ್ ಕಾಸು ಕೊಟ್ಟು ಅವ್ರಿಗೆ ಕಾಲಿಗೆ ಬೀಳಂಗೆ ಮಾಡ್ಕೊತಾರೆ. ದೇ ಸ್ಟಾರ್ಟ್ ಟು ಮಿಸ್ಯೂಸ್. ಅವ್ರು ಅದನ್ನು ಎಂಜಾಯು ಮಾಡ್ತಾರೆ. ಸ್ಯಾಡಿಸಮ್ ಅವ್ರಿಗೆ ಮಿಸ್ಯೂಸ್ ಮಾಡೋದು ಅವ್ನಿಗೆ ಗೊತ್ತು. ಯಾಕಂದರೆ ದೊಡ್ಡ ಸೆಟ್ ಇರುತ್ತೆ, ಒಂದು ದಿನಕ್ಕೆ ತುಂಬ ಸೀನ್ಸ್ ಇರುತ್ತೆ. ನಮ್ಮ ಥರ ಮೂವೀಸಲ್ಲಿ ನಾವು ಶಾರ್ಟ್ ದ ಎಂಟೈರ್ ಫಿಲಮ್ ಇನ್ 19 days. ಇನ್ನೂ ಸಿಕ್ಕಾಪಟ್ಟೆ ನನ್ನ ಮಕ್ಕಳವ್ರು ಇಲ್ಲಿ ಟ್ಯಾಲೆಂಟ್ಗಳು. ಟ್ಯಾಲೆಂಟ್ ನೀವು ಇಂಡಸ್ಟ್ರಿ ಒಳಗೆ ನೋಡಬೇಕು. ಹೆವಿ ಟ್ಯಾಲೆಂಟು. ನಾವು ಯಾವುದೋ ಬೇರೆ ಸೆಟ್ಟಿಗೆ ಯಾರನ್ನ ವಿಶ್ ಮಾಡೋಕೆ ಹೋಗಿದೆ, ಚಪಾತಿ ಹಾಕ್ಬಿಟ್ಟು ಪಲ್ಯನೇ ಹಾಕಿಲ್ಲ ಅವನು, ಎಲ್ಲರಿಗೂ ಬಡಿಸ್ತಾನೆ. ಅಲ್ಲಿ ಡೈರೆಕ್ಟರ್ ಮುಂದೆ ಹೆಂಗೆ ಕೇಳೋದು, ಅವ್ರು ಶೂಟಿಂಗ್ ಅವ್ರ ಸೆಟ್ಟಿಗೆ ಹೋಗಿರೋದು ನಾನು. ಇಲ್ಲ ನೀನು ತಟ್ಟೆನೇ ಕೊಡಬೇಡ, ಇಲ್ಲ ಚಪಾತಿ ಪಲ್ಯ 2 ಹಾಕು. ನಾನು ಕರೆಯೋಕ್ಕಾಗಲ್ಲ, ಅವ್ರು ಬಿಸಿ, ಅವರೇನೋ ಮಾತಾಡ್ತಾರೆ ನೆಕ್ಸ್ಟ್ ಶಾರ್ಟಲ್ಲಿ ಏನು ಮಾಡೋಣ ಅಂದರೆ ಅಂತ. ನಾನು ಗುರು ಪಲ್ಯ. ಡೈರೆಕ್ಟರ್ ಅಂದರೆ ಸ್ವಲ್ಪ ಫ್ರಸ್ಟ್ರೇಷನ್ ಇರುತ್ತೆ, ಆ್ಯಂಗರ್ ಇರುತ್ತೆ, ಆಮೇಲೆ ಶಾರ್ಟ್ ಟೆಂಪರ್ಡ್ ಇರ್ತಾರೆ, ಎಕ್ಸೆಂಟ್ರಿಕ್ ಇರ್ತಾರೆ. ವಾಟ್ ಈಸ್ ಯೋರ್ ಎಕ್ಸೆಂಟ್ರಿಕ್ ಆರ್ ಶಾರ್ಟ್ ಟೆಂಪರ್ಡ್ ಟ್ರೇಟ್ ದಟ್ ಯು ಹ್ಯಾವ್? ಅದು ಸ್ವಲ್ಪ ಟೈಮ್ ಆಗ್ಬಿಟ್ಟಿದೆ. ನೀವು ಕಷ್ಟ ದಿನನೇ ಸಿಕ್ಕಿದ್ರೆ ಅಳಿಸ್ಬಿಡ್ತಾ ಇದ್ದೆ ನಾನು. ಅಯ್ಯೋ ಯಾಕೆ ಹೇಳ್ತೀರ. ಸೊ ನೀವು ಕರೆಕ್ಟಾಗಿ ಡೈರೆಕ್ಟರ್ ಕಷ್ಟ ಅರ್ಥ ಬೇಕಂದ್ರೆ ಆ ಪ್ಯಾಕಪ್ ಆದಮೇಲೆ ಅವತ್ತೇ ಬಂದು ಕೇಳಬೇಕು, ಇವತ್ತೇನಾಯ್ತು ಸರ್ ಅಂತ. ಅವತ್ತು ಸರಿಗೆ ಹೇಳ್ತಾರೆ. ಒಂದೊಂದು ಎಪಿಸೋಡು ನಿಮ್ಗೆ 1 hour ಆಗುತ್ತೆ, ಅಷ್ಟು ಜನ ನಿಮಗೆ ಇದು ಮಾಡಿರ್ತಾರೆ. ಸೊ ಸೈಮಾ ಅವಾರ್ಡ್ಸ್ ಅಂತ ಬಂತು. ಎಸ್ ಸೊ ವಾಟ್ ಹ್ಯಾಪನ್ ದೇರ್? ನನಗೆ ಏನಂದರೆ ಯಾರು ನನ್ನ ಸರ್ಪ್ರೈಸ್ ಆಗಿತ್ತಾ ಆರ್ ಯು ನ್ಯೂ ಇಟ್? ನೋ ವೇ. ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಬರುತ್ತೆ, ಇಮೇಲ್ ಐ ಡಿ ಕೇಳ್ತಾರೆ, ಇಮೇಲ್ ಈ ಥರ ಬೆಸ್ಟ್ ಡೆಬ್ಯೂಟೆಂಟ್ ಆಗಿ 2024 December 27 ಸೆನ್ಸರ್ ಪ್ರಕಾರ ಮತ್ತು ರಿಲೀಸ್ ಪ್ರಕಾರ. ಓಕೆ, 5 ಜನ. ವೈ ಐ ಫೀಲ್ ಸೋ ಲಕ್ಕಿ ಅಂದರೆ ಯಾರೊಬ್ರು ಗುರ್ತಿಡಿದ್ರು ಅಂತ ಯಾಕೆ ಅನ್ಸುತ್ತೆ ಅಂದರೆ, 5 ಜನ ಯಾರ್ಯಾರು ಇದ್ದಿದ್ದು ಅಂದರೆ, ಫಸ್ಟು ಇವರು ನಮ್ಮ ಯುವರಾಜ್ ಕುಮಾರ್ ಅವರು, ಚಿಕ್ಕಣ್ಣ ಅವರು, ಮತ್ತು ಇಂದ್ರಜಿತ್ ಲಂಕೇಶ್ ಸರ್ ಮಗ ಗೌರಿ ಅಂತ ಮೂವಿ ಮಾಡಿದ್ರು ಅವರು, ಮತ್ತು ನಾನು, ಮತ್ತು ಇನ್ನೂ ಒಬ್ಬರಿದ್ದರು. ಸೊ ಅವ್ರಗಳ ಮಧ್ಯೆ ನನ್ನ ಗುರ್ತಿಡಿದಿರಲ್ಲ 300 ಫಿಲಮಲ್ಲಿ ಅನ್ನೋದು ಐ ಆಮ್ ವೆರಿ ಹ್ಯಾಪಿ. Then fine, that's a good recognition. That too, best debutant for acting. And that will come only once, Allah. Yes. So I am talking about casting couch. Casting couch. Nepotism. ನನ್ನ ಪ್ರಕಾರ ನೆಪೋಟಿಸಮ್ ವರ್ಕ್ ಆಗಲ್ಲ. ವಿರಾಟ್ ಕೊಹ್ಲಿ ಬಂದ ಆಮೇಲೆ ಇಲ್ಲಿ ನಾನು ಕಾಸ್ಟಿಂಗ್ ಕೋಚ್ ಅಂದಾಗ ಕಂಪ್ಲೀಟ್ಲಿ ಇವಾಗ ನಮ್ಮ ಫಿಲಮಲ್ಲಿ 10,000 ಸ್ಟೂಡೆಂಟ್ಸ್. ನನ್ನ ಫಿಲಮ್ ಯಾರಿಗಾದ್ರೂ ಹೀರೋಯಿನ್ ಹುಡುಕ್ತಾ ಇದ್ರೆ ನಮ್ಮ ಫಿಲಮಲ್ಲಿ ಮಿನಿಮಮ್ ಒಂದು 50-60 ಜನ ಹೀರೋಯಿನ್ಗಳು ಸಿಗ್ತಾರೆ. ಈಸಿಯಾಗಿ ಸಿಗ್ತಾರೆ. ಅಷ್ಟು ಜನ, ಅಷ್ಟು ಮುದ್ದಾರ ಮುಖಗಳು ಹೀರೋಗಳು ಸಿಗ್ತಾರೆ ತುಂಬ ಜನ ನೋಡ್ರೆ ನೀವು. ಓಕೆ,
ಅದನ್ನ ನೋಡಿದಾಗೂ ನಾನು ಕೇಳ್ತಾರೆ, ನನಗೆ ಫಾರ್ವರ್ಡ್ ಮಾಡ್ತಾರೆ ಕೆಲವರು, ನಾನೇ ಕೊಟ್ಟಿರ್ತೀನಿ ನಮ್ಮ ಈ ಥರ ಬಂದಿದೆ ಸರ್ ಅಂತ. ಇಷ್ಟು ಉದ್ದ ಕ್ಯಾರೆಕ್ಟರ್ ಡಿಸ್ಕ್ರಿಪ್ಷನ್ನು ಓದು ಅಂತೀನಿ. ಕೆಳಗಡೆ ಲಾಸ್ಟಲ್ಲಿ 99ನೇ ಪಾಯಿಂಟಲ್ಲಿ ಒಂದು ಹಾಕಿರ್ತಾನೆ, ದಿ ಶುಡ್ ಬಿ ಓಕೆ ಫಾರ್ ಬಿಕಿನಿ ಶೂಟ್ಸ್, ದೇ ಶುಡ್ ಬಿ ಓಕೆ ಫಾರ್ ಲಿಪ್ ಲಾಕ್ ಆನ್ ಸ್ಕ್ರೀನ್ ಹಾಕಿರ್ತಾರೆ. ಅದು ಹಾಕಿರ್ತಾರೆ. ಅದನ್ನ ಹಾಕ್ಬಿಡಲೇ ಅದನ್ನು ಸ್ಟೈಲ್ ಸಾಫ್ಟಾಗಿ ಹೇಳ್ತಾರೆ. ಲಾಸ್ಟ್ ನೋಡಿದ್ರ ಲಾಸ್ಟ್ ಅಂತ ನಾನು ಹೇಳಿದೆ, ಇದೆರಡು ವರ್ಡ್ ಇದೆ ಕಿತ್ವಿ ಸಾಕು. ಅದನ್ನು ಮೆನ್ಷನ್ ಮಾಡಿ ಕಾಂಟ್ರಾಕ್ಟಲ್ಲಿ ಹಾಕಿ ಕರ್ಸೋ ಅವಶ್ಯಕತೆ ಇಲ್ಲ. ಇಟ್ಸ್ ಆಲ್ವೇಸ್ ಆಸ್ ದ ಪ್ರೊಡ್ಯೂಸರ್. ಅಂದರೆ ಒಂದು ಪ್ರೊಫೈಲ್ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ರೆಫರೆನ್ಸ್ ಇರಬೇಕು, ಒಂದು ದೊಡ್ಡ ನೇಮ್ ಇದ್ದರೆ ಸೇಫು. ಈಗ ಜನರಲ್ಲಿ ನನ್ನ ಕೇಳಿದಾಗ ನಂತರ ಬಂದಾಗ ಒಂದ್ಸಲಿ ಅವ್ರಿಗೆ ಫೋನ್ ಮಾಡಿ ಸರ್ ಅಂತ ಹೇಳ್ತಾರೆ. ಆಮೇಲೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ನನ್ನ ಮೂವಿ ಲ್ಯಾಕ್ ಮಾಡಿರೋರು their parents allowed them only because it's my movie. ಯಾಕಂದರೆ I was recognized as a motivational speaker. ಅವ್ರ ಮೂವಿ ಮಾಡ್ತಿದ್ದಾರೆ, ಹಾಂ ಅವ್ರ ಮೂವಿ speaker, stand-up comedian, actor, MBA grad, you have a list. ನಾನು ಇದೇ ಕಾಲೇಜಲ್ಲಿ ಶೂಟ್ ಮಾಡಿದಾಗ ಅದೇ ಕಾಲೇಜ್ ಓನರ್ಸು ಸಿನಿಮಾದವ್ರಿಗೆ ಕೊಡಲ್ಲ ಗೆಟ್ ಔಟ್ ಅಂದಿದ್ರು. ಯಾಕೆ ಸರ್ ಅಂದೆ, ಅಲ್ಲಿ ಕೊಡ್ತೀವಿ, ಅಲ್ಲಿ ಯಾರೋ ಒಬ್ಬ ಹುಚ್ಚ ಹೋಯ್ತಾನೆ, ಅಲ್ಲೇನೋ ಉಗಿತಾನೆ, ನಮ್ಮ ಕ್ಯಾಂಪಸ್ ಏನು ಸರಸ್ವತಿ ತಲೆ ಬಗ್ಸ್ಕೊಂಡು ಜನ ಓದಕ್ಕೆ ಬರ್ತಾರೆ ಇಲ್ಲಿ ಅಂತೆಲ್ಲ ಬೈದಿದ್ದಾರೆ. ಸರ್ ಈ ಥರ ಏನಾಗಲ್ಲ ಸರ್. ಅದಾದಮೇಲೆ ಇನ್ಫ್ಯಾಕ್ಟ್ ನಾವು ಒಂದು ರೌಂಡು ನಾನು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮುಡಿ ನೋಡ್ಕೊಂಡು ಹೋಗಿದ್ವಿ. ಹೆಸರು ಉಳಿಸ್ಕೋಬೇಕು, ನಮಗೆ ಕೊಟ್ಟಿದ್ದಾರೆ, ನಾಳೆ ಇನ್ನೊಬ್ಬ ಬಂದರೆ ನಮ್ಗೆ ಕೊಡಬೇಕು. ಈ ಥರ ಮಾಡಿ ನೀಟಾಗಿ ಹೋಗಿ ಆಮೇಲೆ ಫೂಟೇಜಸ್ ಎಲ್ಲ ತೋರಿಸೋರಿಗೆ ಈ ಥರ ಬಂದಿದೆ ಸರ್ ಅಂತೇಳಿ ಎಲ್ಲರೂ ಖುಷಿಪಟ್ಟು ಹೋಗಿ. What future do you think young artists hold in Kannada industry? ಏನು ಅಂದ್ಕೊಂಡು ಬರ್ಬೋದು ಅವರು ಬಂದರು? ನಿಮಗೆ ಲಕ್ ತುಂಬ ಮ್ಯಾಟ್ರ್ ಆಗುತ್ತೆ. ಬೇಕಾದ್ರೆ ದ ಮೆಜರ್ ಆಫ್ ಹಿಟ್ ಇಸ್ ಹೌ ಮೆನಿ ಪೀಪಲ್ ವಾಚ್ ಯು, ಆರ್ ದ ಮೆಜರ್ ಆಫ್ ಹಿಟ್ ಇಸ್ ನೆಕ್ಸ್ಟ್ ನಿನ್ಗೆ ಏನು ರೆಮ್ಯುನರೇಷನ್ ಕೊಡ್ತಾರೆ. ದ ಮೆಜರ್ ಆಫ್ ಹಿಟ್ ಇಸ್ ಹೌ ಮೆನಿ ಪೀಪಲ್ ಆರ್ ವೇಟಿಂಗ್ ನಿಮ್ಮ ಕಂಟೆಂಟ್ ಬರಲಿ ಅಂತ. ವರ್ಷಕ್ಕೆ 300 ಫಿಲಮ್ ಬರುತ್ತೆ, ನೀವೊಂದು 290 ಫಿಲಮ್ ಹೀರೋಯಿನ್ ಆಗಿರ್ಬೋದು, ನಿಮ್ಗೆ ಝೀರೋ ವ್ಯಾಲ್ಯೂ. ಯಾವುದೋ ಒಂದು ಫಿಲಮಲ್ಲಿ ಒಂದು ಚಾನ್ಸ್ ಆ ಕ್ಯಾರೆಕ್ಟರ್ ಹೈಲೈಟ್ ಆದರೆ ಯು ಆರ್ ಆಸ್ ಗುಡ್ ಆಸ್ ಡೂಯಿಂಗ್ 290 ಫಿಲಮ್ಸ್. ವಾಟ್ ಅಬೌಟ್ ಯೋರ್ ಟೆಕ್ನಿಷಿಯನ್ಸ್ ರೋಲ್ ಇನ್ ಯೋರ್ ಮೂವಿ? ಸೊ ಅವ್ರಿಗೆ ಯಾವ ಥರ ಫ್ಯೂಚರ್ ಇದೆ ಇಲ್ಲಿ? ಇಲ್ಲ ನಿಮಗೆ ಕಾಂಟ್ಯಾಕ್ಟ್ಸ್ ಇದ್ದರೆ ಮಾತ್ರ ಫ್ಯೂಚರು ಅಂತ ಏನಾದರೂ ಇದೆಯಾ? ಕಾಂಟ್ಯಾಕ್ಟ್ಸ್ ಅಂತ ಏನಿಲ್ಲ, ಇಲ್ಲೇನಾಗ್ತಾರೆ, ನೋ ಬಡಿ ವಿಲ್ ಗಿವ್ ಎನಿಥಿಂಗ್ ಈಸಿಲಿ. ಏನು ನಂತರ ಹೊಸ ಫಿಲಮ್ ಮೇಕರ್ಸ್ ಬರೋರ್ನೆಲ್ಲ ಸೇರಿಸ್ಕೊಂತೀವಿ, ಮಾಡ್ತಾರೆ ನೋಡೋಣ, ಮಾಡ್ತಾರೆ ನೋಡೋಣ, ಅವರೆಲ್ಲ ಬರ್ತಾರೆ ಓಡೋಗ್ತಾರೆ. ಯಾಕಂದರೆ ಅವರೆಲ್ಲ ಎಕ್ಸೈಟ್ಮೆಂಟಿಗೆ ಬರೋರು. ಕೇಳಿದ ತಕ್ಷಣ ಯಾರು ಕೊಡೋಲ್ಲ, ಯು ಹ್ಯಾವ್ ಟು ಫಾಲೋ ಅಪ್ ಮಾಡಬೇಕು, ಅದು ಚಾನ್ಸ್ ತೊಗೊಬೇಕು, ಕೆಲಸ ಮಾಡ್ಕೊಂಡಿರಬೇಕು. ನಾನು ಕೆಲವ್ರು ನೋಡಿದ್ದೀನಿ, ನಾವು ಹೇಳಿರಲ್ಲ ಕೆಲಸ ಅಲ್ಲ, ಇದೊಂದು ಎಡಿಟ್ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ ಮಾಡ್ತಾ ಇರ್ತಾನೆ. ಅವನು ನಿಜವಾದ ಟೆಕ್ನಿಷಿಯನ್ ಆಗೋನು. ನಾವು ನೋಡಲ್ಲ ಅಂತಲೂ ಗೊತ್ತು, ನಾವು ಯೂಸ್ ಮಾಡಲ್ಲ ಅಂತಲೂ ಗೊತ್ತು, ಅದೊಂದು ಕೆಲಸನೂ ಅಲ್ಲ. ಆ ಥರ ಪ್ಯಾಷನ್ ಇದ್ದರೆ ಸಿನಿಮಾಗೆ ಬೆಳೀತಾರೆ. ಸೊ ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಐಡಲ್ ಅಂತ ತಿಳ್ಕೊಂಡಿರೋ ಆ್ಯಕ್ಟ್ರ್ ಯಾರು? ಓಕೆ, ಸೊ ಇವಾಗ ನಿಮಗೆ ಆ್ಯಕ್ಟ್ ಮಾಡಬೇಕಪ್ಪ, ಈ ಆ್ಯಕ್ಟ್ರ್ ಜೊತೆ ನಾನು ಆ್ಯಕ್ಟ್ ಮಾಡಬೇಕು, ಇಲ್ಲ ನಾನು ಈ ಆ್ಯಕ್ಟ್ರಿಗೆ ಅಪ್ರೋಚ್ ಮಾಡಬೇಕು ನನ್ನ ಸ್ಟೋರಿ ತೊಗೊಂಡು, ಸೊ ಹೀಲ್ ಅಗ್ರಿ. ಸೊ ಆ ಥರ ಯಾರಿದ್ದಾರೆ? ಅವಾಗಿನ ಕಾಲದಲ್ಲಿ ಅದೆಲ್ಲ ಇಟ್ ವಾಸ್ ಮೀಗರ್, ಇರ್ತಾನೆ ಇರಲಿಲ್ಲ ಅಲ್ಲ. ಸೊ ಈಗ ಯೋಚನೆ ಮಾಡಿದ್ರೆ ನೆನಪಾಗಲ್ಲ ಅದು ಜಲ್ದಿ. ನಿಜ ತಪ್ಪೇನಿಲ್ಲ ಅದಲ್ಲಿ. ಅಫ್ಕೋರ್ಸ್ ಅವಾಗ ತುಂಬ ರಾ ಆಗಿ ಏನೇನು ನೋಡ್ತೀವಿ ನಾವು ಇವತ್ತು ಎಂಡ್ ಪ್ರಾಡಕ್ಟು ಅದನ್ನ ಅಲ್ಲೇ ಮಾಡಬೇಕಾಗಿತ್ತು. ನಿಜವಾಗ್ಲೂ ಬೇಜಾರಾಗ್ತಿತ್ತು ಅವ್ರಿಗೆ. ಅಲ್ಲ, ನಾವು ನಿಜವಾಗ್ಲೂ ಹೇಳ್ತೀವಿ ಕ್ಯಾಮ್ರಾ ಕಟ್ ಆದ್ಮೇಲೆ ಹಂಗೆ ಅಳಿಸ್ಬಿಡ್ತಾರೆ ಇಲ್ಲಿ ಏನೇನಕ್ಕೂ ಹತ್ಬಿಟ್ಟಿದ್ವಿ. ಬಟ್ ಉಪೇಂದ್ರ ಸರ್ಗೆ ಒಂದು ಸ್ಕ್ರಿಪ್ಟ್ ಇದೆ, ಆಯ್ತಾ? ಉಪೇಂದ್ರ ಸರ್, ಇಫ್ ಯು ಆರ್ ವಾಚಿಂಗ್ ದಿಸ್, ಲಿಸನ್ ಟು ದಿಸ್ ಪ್ಲೀಸ್. ಅದು ಯಾಕಂದ್ರೆ ಅದು ಔಟ್ ಆಫ್ ಸಿಲೆಬಸ್ ಥರನೇ. ಅವ್ರಿಗೆ ವರ್ಕಿಂಗ್ ಟೈಟಲ್ ಮೊಗ್ಯಾಂಬೋ ಅಂತ ಏನೋ ಇಟ್ಕೊಂಡು ಅವ್ರಿಗೊಂದು ಚೆನ್ನಾಗಿ ಬರ್ದೀನಿ. ಅದು ಇವಾಗ ಡಿಸೈಡ್ ಮಾಡ್ತಾ ಇದ್ದೀನಿ ನಾನು. ಮೈ ಓಲ್ ಅಜೆಂಡಾ ವಾಸ್ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಸೈಕಲ್, ಎಲ್ಲ ಟಿ ವಿ ರೈಟ್ಸ್ದು, OTT ರೈಟ್ಸ್ ಎಲ್ಲ. ಅದಾದಮೇಲೆ ನೆಕ್ಸ್ಟ್ ಐ ವಿಲ್ ಸ್ಟೆಪ್ ಇನ್. ಯಾಕಂದರೆ ನನ್ನ ಮೂವಿ ಆದಾಗ ಬೇಬಿ ಬಂದು ನಾನು ಇಂಟರ್ವಲ್ ಚೇಂಜ್ ಮಾಡಿದೆ, ಲವ್ ಟುಡೇ ಬಂದು ಕ್ಲೈಮ್ಯಾಕ್ಸ್ ಚೇಂಜ್ ಮಾಡಿದೆ ಅಂತ ಹೇಳಿದ್ನಲ್ಲ, ಆ ಥರ ಇಲ್ಲ ಆಗಬಾರ್ದು. ಸೊ ವೆನ್ ಹಿ ಈಸ್ ರೆಡಿ, ವೆನ್ ವಿ ಆರ್ ರೆಡಿ, ಓಕೆ ವಿಲ್ ಸ್ಟಾರ್ಟ್. ಅದು ಇವಾಗೆಲ್ಲ ಅಷ್ಟು ಟೈಮ್ ಆಗಲ್ಲ, ಬಿಕಾಸ್ ವಿ ನೋ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, ಸೊ ನಿಮ್ಗೇನಾದರೂ ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ವಿಷನ್ ನೋಡಬೇಕು 10 years down the lane ಅಂದರೆ ವೇರ್ ಡು ಯು ಸಿ ಇಟ್? ಎಲ್ಲರೂ ಹೇಳ್ತಾರೆ, ನಾನು ಆ್ಯಕ್ಚುಲಿ ಒಂದ್ಸಲಿ ಟ್ರೈ ಮಾಡಿದೆ, ತಿಂಗಳಿಗೆ ಒಂದು ಕನ್ನಡ ಸಿನಿಮಾ ಅಂತ ಒಂದು ಕ್ಯಾಂಪೇನ್ ಮಾಡೋಣ ಸರ್ ಅಂತ. ತಿಂಗಳಿಗೆ ಒಂದು ಕನ್ನಡ ಸಿನಿಮಾ, ಅವಾಗ ಅಟ್ಲೀಸ್ಟ್ 3 ತಿಂಗಳು ಒಂದು ನೋಡ್ತಾರೆ, ಆಯಿತಾ? ಅದೊಂದು ಚಾನಲೈಸ್ ಮಾಡಿ ಅವ್ರವ್ರು ಒಂದು ಕ್ರಿಟಿಕ್ ರೇಟಿಂಗಲ್ಲಿ ಒಂದು ಗ್ರೂಪ್ ವೈಸ್ ಮಾಡಿ, ಓಕೆ ಇಫ್ ದೀಸ್ ಬಂಚ್ ಆಫ್ ಪೀಪಲ್ ಲವ್ ದ ಮೂವಿ, ಐ ಲವ್ ಇಟ್, ಇಫ್ ದೀಸ್ ಪೀಪಲ್, ಆ ಥರದ್ದೆಲ್ಲ ಒಂದಷ್ಟು ಏನಾದ್ರು ಮಾಡಿ. ನನ್ನ ಪ್ರಕಾರ ಹೈ ಎಂಡ್ ಕಾರ್ಸ್ ಇರುತ್ತಲ್ಲ, ಅದ್ರ ಇದು ನೇಮ್ ಹಾಕ್ತಾರಲ್ಲ, ಅದನ್ನು ಕನ್ನಡದಲ್ಲಿ ಹಾಕ್ಬೇಕು. ರೇಂಜ್ ರೋವರ್ ಅಂತ ಕನ್ನಡದಲ್ಲಿ ಹಾಕ್ಬೇಕು, ಅವಾಗ ಸ್ಟೈಲ್ ಆಗೋದು. ಅದು ಪೋರ್ಷಾ ಅಂತ ಕನ್ನಡದಲ್ಲಿ ಹಾಕ್ಬೇಕು, ಅದು ಅವಾಗ ಸ್ಟೈಲ್ ಆಗೋದು. ಅದು
ನಿಮ್ಮನ್ನ ನೀವು 10 years down the lane ಎಲ್ಲಿ ನೋಡ್ತೀರಾ? ನಾನು ಅಂತ ಹರಿಶ್ಚಂದ್ರ ಘಾಟ್. ಯಾಕ್ರಿ? ನಿಮ್ದು ಇನ್ನ ಏನಾದರೂ ಹೊಸ ಪ್ರಾಜೆಕ್ಟ್ ಬರ್ತಿದ್ಯಾ? ಯು ವಾಂಟ್ ಟು ರಿವೀಲ್ ಇಟ್ ಹಿಯರ್ ಇನ್ ಅವರ್ ಪಾಡ್ಕಾಸ್ಟ್? ರಿವೀಲ್ ಇಲ್ಲ, ಪ್ರೊಡ್ಯೂಸರ್ ಇಲ್ಲ. ಫಸ್ಟ್ ಪ್ರೊಡ್ಯೂಸರ್ ಇಲ್ಲ ಅಂತಾರೆ, ಆಮೇಲೆ ರಿವೀಲ್ ಮಾಡೋದು 1 ನಿಮಿಷ. ಓಕೆ, ಟೈಟಲ್ ಎಲ್ಲ ಏನು ಫಿಕ್ಸ್ ಆಗಿಲ್ಲ, ಏನಿಲ್ಲ. ಥಾಟ್ ಇದೆ ಒಂದು ಕಾಮಿಡಿನೇ ಮಾಡೋದು. ದಟ್ ಈಸ್ ಅಂದರೆ ವರ್ಕ್ ಆಗಿರೋದು ನನಗೆ ಅದೇನೆ ಎಲ್ಲ ಆಸ್ಪೆಕ್ಟ್ಸಲ್ಲೂ. ಸೊ ಅದಕ್ಕೆ ಅದನ್ನೇ ಮಾಡಬೇಕಂತ ಒಂದು ಕಾನ್ಸೆಪ್ಟ್ ಇದೆ. ಅದು ಎಲ್ಲೇ ಸುತ್ತಮುತ್ತ ಬಳಸಿ ಅಲ್ಲಿಗೆ ಬರ್ತಾ ಇದೆ. ಈಗೇನಾದರೆ ಒಂದು ನಾನು ಖುಷಿ ವಿಚಾರ ಏನಂದರೆ, ದೇರ್ ಆರ್ ಲಾಟ್ ಆಫ್ ಪ್ರೊಡ್ಯೂಸರ್ಸ್ ಹೂಮ್ ಐ ಅಪ್ರೋಚ್ಡ್ ಬಿಫೋರ್, ದೇ ಆರ್ ಕಂಗ್ರ್ಯಾಚುಲೇಟಿಂಗ್ ಮೀ ಬ್ಯಾಕ್ ನೌ. ನೀವು ಹೀರೋ ಇಂಟ್ರೊಡಕ್ಷನ್ ಶಾರ್ಟ್ ಒಂದು ನೋಡಿ, ನಮ್ಮ ಸ್ಕೇಲ್ ಏನು ಗೊತ್ತಾಗ್ಬಿಡುತ್ತೆ. ಯಾವ ತೆಲುಗು ಮೂವಿ, ಯಾವ ಇದು ಮೂವಿ, ಯಾವ ಹೀರೋಗೆ ಎಷ್ಟು ನಮ್ಮ ಅದೃಷ್ಟ ಅದು. ಸ್ಕೇಲ್ ಮಾತಾಡ್ತಾರೆ ಅಂದರೆ ಹಂಗಿದೆ. ಕ್ಲೈಮ್ಯಾಕ್ಸ್ ಫೈಟು 2000 ಜನ. ಓಕೆ, ಅದ್ರ ವಿಜುವಲ್ ಕೊಡ್ತೀನಿ ನಾನು ನಿಮ್ಮ ಮೇಕಿಂಗ್ದು. ದೊಡ್ಡ 10 acres ಗ್ರೌಂಡ್ ಅದು, ನಾಗಾರ್ಜುನ ಕಾಲೇಜ್. ಒಬ್ಬರು ಇಲ್ಲ, ಎಲ್ಲ ಸ್ಕೇಟರ್ ಆಗಿ ಫುಲ್ ಎಲ್ಲ ಕಡೆ ಇದ್ದಾರೆ, ಯಾರು ಬರ್ತಾ ಇಲ್ಲ ಶೂಟಿಗೆ. ಹಂಗಿರುತ್ತೆ, ಅವ್ರ ಫ್ರೆಂಡ್ಸ್ ಮಧ್ಯೆ ಇರ್ತಾರೆ. ಸೊ ಐ ಸ್ಟಾರ್ಟೆಡ್ ಟಾಕಿಂಗ್, ಮೈಕ್ ಇಟ್ಕೊಂಡು, ಬ್ರೋ ನನ್ನ ಮಾತು ಇಷ್ಟರೇ 3 ಜನ ಕೂತ್ಕೊಳ್ಳಿ ಅಂತ ಕೂಡ್ಸೋಕ್ಕೆ ಶುರು ಮಾಡಿದೆ. 1.5 hours ಆಫ್ ಟಾಕಿಂಗ್. ಹಿಂಗೆ ಕೂಡಿಸಿ 2000 ಜನ ಕೂಡಿಸ್ದೆ. ಹೌದಾ? ನನ್ನ ಲೈಫಲ್ಲಿ ಅಷ್ಟು ನನಗೆ ಗೊತ್ತಿರೋದು, ಸ್ಟೂಡೆಂಟ್ಸ್ಗೆ ಇಷ್ಟ ಆಗೋದು, ಜೋಕ್ಸ್ ಆಗಲಿ, ಮೋಟಿವೇಶನ್ ಆಗಲಿ, ಎಲ್ಲ ಹಾಕಿ 2000 ಜನ ಶಾರ್ಟ್ ರೆಡಿ ಅಂದೆ. ಹಿಂಗೆ ಮಧ್ಯ ಬರ್ತೀನಿ, ಫೈರ್ ಸುತ್ತೀನಿ, ಸ್ಟೂಡೆಂಟ್ಸ್ ಹೋಗ್ತಾರೆ. NCC ಹುಡುಗರಿದ್ರು, ಅವ್ರು ಟ್ರೈನ್ ಮಾಡಿದ್ದೆ. ಫೈರ್ ಸುತ್ತ ಮತ್ತೆ ಸ್ಟೂಡೆಂಟ್ಸ್ ಒಂದು ಕಾಲೇಜಲ್ಲಿ ಒಂದು ಕಿಡಿ ಬಿತ್ತು ಅಂದರೆ ಪೇರೆಂಟ್ಸ್ ಬಿಡೋಲ್ಲ, ಅವ್ರನ್ನ ಮುಂದೆ ಇಟ್ಕೊಂಡು ಎಲ್ಲ ಬನ್ನಿ, ದಯವಿಟ್ಟು ಕ್ಯಾಮ್ರಾ ನೋಡಬೇಡಿ, ಹಂಗೆ ಒಬೇ ಮಾಡೋರು. ಯಾಕಂದರೆ 1.25 hour ಕನೆಕ್ಟ್ ಆಗಿದ್ರು ನನ್ನ ಜೊತೆ. ಆಮೇಲೆ ಎಲ್ಲ ಒಂದು ಸೆಲ್ಫಿ ತಗೊಂಡು ಅದು ಮಾಡಿ, ಆ ಶೂಟಲ್ಲಿ ನಾನು ಬೀಳ್ತೀನಿ, ಮತ್ತೆ ಅದು ಕೆಳಗಡೆ ಬೀಳಕ್ಕೆ ಹೋಗಿ ಕೆಳಗಡೆ ಬೇರೆ ಬೀಳ್ತೀನಿ. ಸೊ ಅವಾಗ ಒಂದು ಬೆನ್ನಿಡ್ಕೊಂಡು ಮತ್ತೆ ಬೀಳ್ತೀರಾ? ಮ್ಯಾಟ್ ಮೇಲೆ ಅದೇನೋ ತರಲೆಗಳು, ಅದೊಂದೇ ನಾನು ಸ್ಟಂಟೆಲ್ಲ ಮಾಡಕ್ಕೆ ಹೋಗಿದ್ದು, ಮಾಡಬಾರ್ದಾಗಿತ್ತು. ಅವಾಗ ಗೊತ್ತಾಗಿಲ್ಲ. ಅದರಲ್ಲಿ ಒಂದು ಸಖತ್ ಏನು ಗೊತ್ತಾ, ನಾನು ಹೇಳ್ದೆ ಇಲ್ಲಿ ಬೆಡ್ ಹಿಂಗೆ ಹಾಕು ಅಂತ 2 ಲೈನ್ ಹಾಕಿದ್ರು. ಹೈಟ್ ಬೇಕು ನನಗೆ, ಅಷ್ಟು ಕೆಳಗಡೆ ಬಿದ್ದು ರೇಟ್ ಆಗಲ್ವಾ, 1 ಲೈನಲ್ಲಿ ನಾನು ಅಲ್ಲೇ ಕರೆಕ್ಟಾಗಿ ಬೀಳ್ತೀನಿ ಅಂದೆ. ಆಯಿತು, ರೆಡಿ ಶಾರ್ಟು. ಬಂಬಲ್ಲಿ ಹಿಂಗೆ ಹೊಡಿತಾರೆ, ಹಿಂಗೆ ಬೀಳ್ತೀನಿ, ಬಿದ್ದು ರಪ್ಪಂತ ಕೆಳಗೆ ಬೀಳ್ತೀನಿ. ಕೆಳಗೆ ಬಿದ್ದು ನಮ್ಮ ಹುಡುಗ ಒಬ್ಬ ಬಂದು ಎತ್ತದ ನನ್ನ. ನಿಂತ್ಕೊಂಡು ಹಿಂಗೆ ನೋಡ್ತೀನಿ, 4 ಜನ ಫೋನ್ ಹಿಡ್ಕೊಂಡೇ ಇದ್ದಾರೆ. ಇವ್ನು ನೋಡ್ತೀನಿ ಫೋನ್ ಹಿಡ್ಕೊಂಡವನೆ, ಅವ್ನು ನೋಡ್ತೀನಿ ಫೋನ್ ಹಿಡ್ಕೊಂಡವನೆ. ಬರ್ತೀರಾ ಇಲ್ಲೋ? ಅಲ್ಲ ಅಣ್ಣ, ಮತ್ತೆ ಹಿಂಗೆ ನಿಂತ್ಕೊಂಡು ಬೀಳ್ತೀರಾ ನೋಡ್ತಾ ಇದ್ದೀನಿ ಅಂತ. ಇವ್ರಿಗೆ ಮುಂಚೆನೇ ಗೊತ್ತು ನಾನು ಬೀಳ್ತೀನಿ ಅಂತ. ಹಿಂಗೆ ಅನುಭವ ಇಲ್ಲ ಅಂದ್ರೆ ಹಿಂಗೆ ಆಗೋದಂತ ಫಿಕ್ಸ್ ಅವ್ರ ತಲೆಯಲ್ಲಿ. ಆಮೇಲೆ ಹಿಂಗೆ ಬಿದ್ದೆದ್ದು ಆಗಿ ಹೋಗ್ಬಿಟ್ರೆ ಒಳ್ಳೆ ವ್ಯೂಸ್ ಎಲ್ಲ ಅಂತ ಅವ್ರು ಆ ಲೆವೆಲಲ್ಲಿ ಹಂಗೆಲ್ಲ ಆಗಿ. ಮತ್ತೆ ನಮ್ಮ ಕ್ಯಾಮ್ರಾಮನ್ ಚೋಕ್ ಕೊಟ್ಟ, ಪ್ರದೀಪ್ ಆಕ್ಷನ್ ಹೇಳಿಲ್ಲ ನೀನು, ರೋಲ್ ಆಗಿಲ್ಲ ಕ್ಯಾಮ್ರಾ ಅಂತ. ಸಾಯಿಸ್ಬಿಡ್ತೀನಿ, ಅಷ್ಟು ಕಷ್ಟ ಬಿಡಿದೀನಿ, ತಮಾಷೆಗೆ ಹೇಳಿದೆ. Now I'll go for rapid fire round. The most underrated job on a film set is? The most underrated job on a film set? ಬೆಳಿಗ್ಗೆ ಕ್ಯಾಮ್ರಾಗೆ ಒಬ್ಬ ಪೂಜೆ ಮಾಡ್ತಾನೆ, ಕಾಯಿ ಹೊಡೋದು. One thing the industry doesn't know about you? ಬೇಡ, ಇದು ಟ್ರಾಲ್ ಆಗುತ್ತೆ. ದೇ ಹ್ಯಾವೆಂಟ್ ಗಿವನ್ ಟೈಮ್ ಟು ನೋ ಅಬೌಟ್ ಮೀ. ಔಟ್ ಆಫ್ ಸಿಲೆಬಸ್ ಒಂದು ಸ್ಟ್ರೆಚಲ್ಲಿ ನೋಡಿದ್ರೆ ಫಸ್ಟ್ 30 ನಿಮಿಷ ತಡ್ಕೊಂಡ್ರೆ ಅವ್ರಿಗೆ ಗೊತ್ತಾಗತ್ತೆ ನಾನೇನಂತ. Every newcomer should stop expecting. Okay. Expectations. One thing a girl want to know about you? ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಅಂಬರೀಷ್, ಈ ಥರ ನಮಗೆ ಎಲ್ಲ ಎಷ್ಟೊಂದು ಐಕಾನಿಕ್ ನಟರೆಲ್ಲ ನಾವು ನೋಡ್ಕೊತ ಬಂದಿದ್ದೀವಿ ಇಲ್ಲಿವರೆಗೂ. ಆ ಥರ ಈಗ ಸ್ಯಾಂಡಲ್ವುಡ್ನಲ್ಲಿ ಈ ಥರ ಐಕಾನಿಕ್ ನಟರು ಯಾಕೆ ಸಿಗ್ತಾ ಇಲ್ಲ ನಮಗೆ? ಅವಾಗ ನೀವು ಹೇಳಿರಿ ದೊಡ್ಡ ದೊಡ್ಡ ಹೆಸರುಗಳು, 3 ಅಣ್ಣವರು, ಶಂಕರ್ನಾಗ್ ಅವರು, ವಿಷ್ಣುವರ್ಧನ್ ಅವರು ಐಕಾನಿಕ್ ನಟರು. ಆವಾಗ ಪ್ರೇಕ್ಷಕರು, ಮನುಷ್ಯರು, ಮುಗ್ಧತೆ, ಮನಸ್ಥಿತಿನೂ ಐಕಾನಿಕೇ ಇತ್ತು. ನಟರು ಹಂಗೆ ಇದ್ರು, ಜನನೂ ಹಂಗೆ ಇತ್ತು. ಇವಾಗ ನಟರು ಹಂಗಿಲ್ಲ, ಜನನೂ ಹಂಗಿಲ್ಲ, ಅವ್ರಿಗೆ ಬೇಕಾಗೂ ಇಲ್ಲ. ಓಕೆ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ನಿಮ್ಮ ಪಾಡ್ಕಾಸ್ಟ್ ಬೆಳೀಲಿ, ತುಂಬ ಚೆನ್ನಾಗಿ ಬೆಳೀಲಿ, ಮಿಲಿಯನ್ಸ್ ಸಬ್ಸ್ಕ್ರೈಬರ್ಸ್ ಆಗಲಿ. ದಯವಿಟ್ಟು ನನಗೆ ಯಾರು ಹೇಟರ್ಸ್ ಬೈಬೇಡಿ. ನಾನು ತುಂಬ ಓಪನ್ ಆಗಿ ನಮ್ಮವರು ಕನ್ನಡದವರು ಅಂತ ಒಂದು ಅಭಿಮಾನದಲ್ಲಿ, ನಮ್ಮಣ್ಣ ತಮ್ಮಂದರು, ನಮ್ಮ ಅಕ್ಕ ತಂಗಿದಿರು ಅಂತ ಮಾತಾಡಿರೋದು ಅಷ್ಟೇ, ಬೇರೇನಿಲ್ಲ. ಆ ಥರ ಸೀರಿಯಸ್ಸು ಪ್ರೆಸ್ ರಿಲೀಸ್ ಅಲ್ಲ ಇದು. ಇದೊಂದು ಕ್ಯಾಶುವಲ್ ಚಿಟ್ ಚಾಟು, ಡಿಸ್ಕ್ಲೇಮರಲ್ಲಿ ಹಾಕ್ಬಿಡಿ. ಯಾವುದೂ ಇದು ನನ್ನ ಅಭಿಪ್ರಾಯ ಮಾತ್ರ ಅಷ್ಟೇ. ನಾನು ತಪ್ಪಿರ್ಬೋದು, ಏನೋ ತಪ್ಪ ಮಾತಾಡಿದ್ರೆ ಕ್ಷಮಿಸಿ. ನಮಸ್ಕಾರ.